ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಪರಿಶುದ್ಧ ಆತ್ಮ ಸ್ವರೂಪರಿಗೆ, ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಗುರುದೇವರು ಏನು ಹೇಳಿಸುವರೋ ಅದನ್ನೇ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯುಳ್ಳವರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರೂ ಪ್ರಯತ್ನಿಸಬೇಕೆಂದು ಆಶಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಕಷ್ಟು ಬಾರಿ ನಮ್ಮೊಳಗಡೆ ಶಕ್ತಿ ಇದೆ ಅಂತ ಹೇಳಿದಿರಾ. ಆ ಶಕ್ತಿಯನ್ನು ಸಾಧನೆ ಮುಖಾಂತರ ಹೇಗೆ ಪಡೆಯುವುದು? ಅಂಶ ಅಂಶೇತಿ ಮಂತ್ರೋಯಂ ಸರ್ವಜೀವಿ ಜಪಿತೆ ಸದಾ. ಹೋಗ್ತೀವಿ. ನಮ್ಮೊಳಗಡೆನೆ ಸ್ವತಃ ಸಿದ್ಧವಾಗಿ ನಡೀತಾ ಇದೆ. ಸೋ ಹಂ ಸೋ ಹಂ ನಮ್ಮೊಳಗಡೆ ಶತಸಿದ್ಧವಾಗಿ ನಡೀತಾ ಇದೆ. ಮತ್ತೆ ಮಂತ್ರಗಳು ಅಂತಾರೆ. ಒಳಗಡೆ ನಡೀತಾ ಇರುವಂತಹ ಅಜಪ ಗಾಯತ್ರಿಯನ್ನ ನಾವು ಊರ್ಧ್ವ ಮುಖವಾಗಿ ಅದನ್ನ ಗಮನಿಸುತ್ತಾ ಊರ್ಧ್ವ ಮುಖ ಕಡೆಗೆ ಹೋದ್ರೆ ಸಾಕು. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮೊಳಗಡೆನೆ ನಡೀತಾ ಇದೆ. ಸೋಹಂ ಸೋಹಂ ಅಂತ ಒಂದು 24 ಗಂಟೆಗಳಿಗೆ 21,600 ಬಾರಿ ನಡೀತಾ ಇದೆ. ನಮ್ಮಲ್ಲೇ ಜಪಗಳು ನಡೀತಾ ಇರ್ಬೇಕಾದ್ರೆ ಬಾಹ್ಯದಲ್ಲಿ ಏನ್ ಜಪಗಳು ಮಾಡ್ತೀರಾ? ಆ ನಡೀತಾ ಇರೋಂತ ಜಪವನ್ನ ನಾವು ಗಮನಿಸಿ ಊರ್ಧ್ವಕ್ಕೆ ಹೋಗ್ಬೇಕು. ಆ ಊರ್ಧ್ವಕ್ಕೆ ಹೋಗಿ ಆ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡ್ಬೇಕು. ಅದನ್ನ ಲಯ ಯೋಗ ಅಂತಂದ್ರು ಆಚಾರ್ಯರು. ನಾದಾನುಸಂಧಾನ ಅಂತಂದ್ರು. ಬ್ರಹ್ಮವಿದ್ಯೆ ಅಂತಂದ್ರು. ಅಜಪ ಗಾಯತ್ರಿ ಅಂತಂದ್ರು. ಕುಂಡಲಿನಿ ಶಕ್ತಿ ಅಂತಂದ್ರು. ಶಿವಜೀವ ಐಕ್ಯ ಅಂತಂದ್ರು. ಜೀವ ಬ್ರಹ್ಮ ಐಕ್ಯ ಅಂತಂದ್ರು. ಬಟ್ಟ ಬಯಲು ಅಂತಂದ್ರು. ಎಲ್ಲ ಹೆಸರುಗಳು ಇದಕ್ಕೇನೆ. ನಮ್ಮಲ್ಲಿ ನಡೀತಾ ಇರುವಂತಹ ಅಜಪ ಗಾಯತ್ರಿಯನ್ನ ಹಿಡ್ಕೊಂತ ಅದನ್ನ ಗಮನಿಸ್ತಾ ನಾವು ಊರ್ಧ್ವಕ್ಕೆ ಹೋಗಿ ಆ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡ್ಬೇಕು ಪ್ರಾಣವನ್ನ. ಇದೇ ಬಟ್ಟ ಬಯಲು, ಶಿವ ಜೀವ ಐಕ್ಯಕ್ಕೆ ಮಾರ್ಗ. ಇದನ್ನು ಬಿಟ್ಟು ನಾವೆಷ್ಟೇ ಬಾಹ್ಯದಲ್ಲಿ ಆಚರಣೆಗಳು ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದಷ್ಟು ಪುಣ್ಯ ಸಿಗ್ಬೋದು, ಆದ್ರೆ ಮುಕ್ತಿ ಮೋಕ್ಷ ಅಂತೂ ಸಿಗೋದಿಲ್ಲ. ಮುಕ್ತಿ ಮೋಕ್ಷ ಸಿಗ್ಬೇಕು ಅಂತಂದ್ರೆ ಏಕೈಕ ಮಾರ್ಗ ಇರೋದು ಸಿದ್ಧ ಮಾರ್ಗ. ಬ್ರಹ್ಮ ವಿದ್ಯೆ ಸಂಪ್ರದಾಯವನ್ನ ನಾವು ಆಚರಣೆ ಮಾಡ್ಬೇಕು. ಆಗ ಮಾತ್ರ ನಮ್ಗೆ ಮುಕ್ತಿ ಮೋಕ್ಷ ಅನ್ನೋದು ಲಭಿಸುತ್ತೆ. ಹಾಗಾಗಿ ನಾವು ಬಾಹ್ಯದಲ್ಲಿ ಎಷ್ಟೇ ಸಮಯ ವ್ಯರ್ಥವನ್ನು ಮಾಡಿದ್ರು, ಎಷ್ಟೇ ಕರ್ಮಗಳನ್ನು ಮಾಡಿದ್ರು, ಎಷ್ಟೇ ಆಚರಣೆಗಳನ್ನ ಮಾಡಿದ್ರು ಇದೆಲ್ಲವೂ ಸಮಯ ವ್ಯರ್ಥನೆ. ಇದರಿಂದ ನಮ್ಗೆ ಪ್ರಯೋಜನ ಅಂತೂ ಆಗೋದಿಲ್ಲ. ಒಂದಷ್ಟು ಪುಣ್ಯ ಕರ್ಮಗಳು, ಒಂದಷ್ಟು ಪುಣ್ಯ ಸಿಗ್ಬೋದು. ಪುಣ್ಯ ಮಾಡಿದ್ರು ಕರ್ಮನೆ, ಪಾಪ ಮಾಡಿದ್ರು ಕರ್ಮನೆ, ಎರಡನ್ನೂ ಅನುಭವಿಸ್ಲೇಬೇಕು. ಅದರಿಂದ ತಪ್ಪಿಸ್ಕೊಳೋದಕ್ಕೆ ಆಗೋದಿಲ್ಲ. ಇವನು ಪುಣ್ಯ ಮಾಡ್ದ, ಮತ್ತೆ ಆ ಪುಣ್ಯ ಮಾಡಿರೋದಕ್ಕೋಸ್ಕರ ಮತ್ತೆ ಹುಟ್ಟಬೇಕಾಗುತ್ತೆ. ಮತ್ತೆ ಹುಟ್ಟಿ ದೇಹವನ್ನ ತೆಗೆದುಕೊಂಡು ಈ ದೇಹಕ್ಕೆ ಬರುವಂತಹ ಕಾಯಿಲೆಗಳು, ಕಷ್ಟಗಳು, ಅವಮಾನಗಳು ಎಲ್ಲ ಭರಿಸ್ಬೇಕಾಗ್ತದೆ. ಎಲ್ಲವನ್ನು ಅನುಭವಿಸಿ ಮತ್ತೆ ಮರಣವನ್ನ ಹೊಂದುತ್ತಾನೆ. ಕೆಟ್ಟ ಕರ್ಮಗಳು ಮಾಡಿದ್ರೆ ಅವನ ಬಗ್ಗೆ ಇನ್ನು ಹೇಳಂಗೇ ಇಲ್ಲ. ಹಾಗಾಗಿ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯುತ್ತಾ ಮತ್ತೆ ಮತ್ತೆ ನಾವು ಈ ಹುಟ್ಟು ಸಾವಿನ ಜನ್ಮ ಮತ್ತು ಪುನರ್ಜನ್ಮ ಚಕ್ರದಲ್ಲೇ ಸಿಲುಕಿಕೊಂಡು ಒದ್ದಾಡ್ತಾ ಇರ್ತೀವಿ.
ಓಕೆ. ಆ ಒದ್ದಾಡಬಾರ್ದು ಅಂತಂದ್ರೆ ಹ್ಮ್. ಬಾಹ್ಯವನ್ನ ನಿಲ್ಲಿಸಬೇಕು. ಓಕೆ. ಬಾಹ್ಯವನ್ನ ನಿಲ್ಲಿಸಿ ನಾವು ಹ್ಮ್. ಇನ್ನರ್ ಜರ್ನಿಯನ್ನ ಮಾಡ್ಬೇಕು. ಹ್ಮ್ 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 ಯಾವಾಗ ಇನ್ನರ್ ಜರ್ನಿಯನ್ನ ಮಾಡ್ತೀವೋ, ಹ್ಮ್. ರಿವರ್ಸ್ ಇಂಜಿನಿಯರಿಂಗ್ ನ ಮಾಡಿ ಇನ್ನರ್ ಜರ್ನಿಯನ್ನ ಮಾಡ್ಬೇಕು. ಓಕೆ ಗುರುಜಿ. ರಿವರ್ಸ್ ಇಂಜಿನಿಯರಿಂಗ್, ಇಂಜಿನಿಯರ್ ಆಲ್ರೆಡಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ, ಹ್ಮ್ ಇದನ್ನ ಡಿಸ್ಕವರ್ ಮಾಡಿ ಹ್ಮ್ ಕನ್ಸ್ಟ್ರಕ್ಟ್ ಮಾಡಿ ಡಿಸ್ಕವರ್ ಮಾಡಿದ್ದಾನೆ. ಹ್ಮ್ ಈಗ ಮತ್ತೆ ಅದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಹ್ಮ್ ನಾವು ಹ್ಮ್. ಏನ್ ಮಾಡ್ಬೇಕು, ಮತ್ತೆ ಇನ್ನರ್ ಜರ್ನಿಯನ್ನ ಮಾಡ್ಬೇಕು. ಓಕೆ. ಆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಇನ್ನರ್ ಜರ್ನಿಯನ್ನ ಮಾಡಿದ್ರೆ ಹ್ಮ್ ಆಗ ನಮಗೆ ಹ್ಮ್ ಹುಟ್ಟು ಸಾವಿನ ರಹಸ್ಯವೇ ತಿಳಿದೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಓಕೆ ಗುರುಜಿ. ಅದನ್ನ ರಿವರ್ಸ್ ಇಂಜಿನಿಯರಿಂಗ್ ನ ಮಾಡ್ತೀವಿ. ಹ್ಮ್ 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 ಅದನ್ನ ಟ್ರಬಲ್ ಶೂಟ್ ಮಾಡ್ಬೇಕು ಅಂತಂದ್ರೆ, ಹ್ಮ್ ಆ ಟ್ರಬಲ್ ಶೂಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಹ್ಮ್ ಆ ಬಂದಿರುವಂತಹ ಆರಿಜಿನ್ ಆಫ್ ದ ಪ್ರಾಬ್ಲಮ್ ನ ಸಾಲ್ವೇಷನ್ ಮಾಡ್ತೀವಿ ಹ್ಮ್ ಹ್ಮ್. ಈಸಿಯಾಗಿ. ಓಕೆ. ಅದೇ ರೀತಿ ಹ್ಮ್ ಈ ಇಕ್ವಿಪ್ಮೆಂಟ್ ನ ಕೂಡ ಹ್ಮ್ ಭಗವಂತ ಅನ್ನುವನು ಅದನ್ನ ಹ್ಮ್. ಡಿಸ್ಕವರ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ. ಓಕೆ. ಆ ಇಕ್ವಿಪ್ಮೆಂಟ್ ಅನ್ನ ನಾವು ಹ್ಮ್ ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಓಕೆ. ಹುಟ್ಟು ಸಾವಿನ ರಹಸ್ಯವನ್ನ ತಿಳ್ಕೊಬಹುದು. ಓ. ಹ್ಮ್ ಹ್ಮ್ ಹುಟ್ಟು ಸಾವಿನ ರಹಸ್ಯ ತಿಳ್ಕೊಂಡ್ಮೇಲೆ ಹ್ಮ್. ಮತ್ತೆ ತಿಳ್ಕೊಳೋದಕ್ಕೆ ಇನ್ನೇನು ಉಳಿದಿರಲ್ಲ. ಓಕೆ. ಅದೇ ಲಾಸ್ಟ್ ಅಂಡ್ ಫೈನಲ್. ಹ್ಮ್. ಆ ಲಾಸ್ಟ್ ಅಂಡ್ ಫೈನಲ್ ವಿದ್ಯೆನೆ ಸಿದ್ಧ ವಿದ್ಯೆ, ಓಕೆ. ಬ್ರಹ್ಮ ವಿದ್ಯೆ, ಹ್ಮ್. ಅಜಪ ವಿದ್ಯೆ, ಓಕೆ. ನಿಚ್ಚಲ ವಿದ್ಯೆ, ಓಕೆ. ಅಚಲ ವಿದ್ಯೆ, ಓಕೆ ಗುರುಜಿ. ಎಲ್ಲ ಹೆಸರುಗಳು ಇದಕ್ಕೇನೆ. ಹ್ಮ್ 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 ಇಂಥ ಮಹತ್ವವಾಗಿರುವಂತಹ ವಿದ್ಯೆಯನ್ನ ಹ್ಮ್ ನಾವು ಹುಲ್ ತಿಂದಾದ್ರೂ ಹ್ಮ್ ಕಲ್ತು ಹ್ಮ್ ನಮ್ಮ ಮಕ್ಕಳಿಗೂ ಕಲಿಸಿ ಹ್ಮ್ ಸಮಾಜಕ್ಕೂ ಕಲಿಸುವಂತ ಪ್ರಯತ್ನ ಮಾಡ್ಬೇಕು. ಹ್ಮ್ 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 ಹ್ಮ್. ಓಕೆ. ನಾವು ಊಟ ಹ್ಮ್ ಗಿಟ್ಟಿಸ್ಕೊಂಡು ತಿನ್ನಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಹ್ಮ್ ನಾವು ಊಟ ತಿನ್ನಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹ್ಮ್ ಹುಲ್ ತಿಂದಾದ್ರೂ ಹ್ಮ್. ನಾವು ಜ್ಞಾನವನ್ನೇ ಪಡಿಬೇಕು. ಓಕೆ. ನಮ್ಮ ಮಕ್ಕಳನ್ನು ಜ್ಞಾನವಂತರಾಗಿ ತಯಾರು ಮಾಡ್ಕೋಬೇಕು. ಓಕೆ. ಸಮಾಜಕ್ಕೂ ನಾವು ಜ್ಞಾನವನ್ನೇ ಹಂಚಬೇಕು. ಓಕೆ. ದುಡ್ಡು ಇವತ್ತು ಹಂಚಿದ್ರೆ ಹ್ಮ್. ನಾಳೆಗೆ ಖರ್ಚಾಗ್ತದೆ. ಓಕೆ. ಊಟ ಇವತ್ತು ಹಂಚಿದ್ರೆ ಹ್ಮ್. ಸಾಯಂಕಾಲ ಅಷ್ಟೊತ್ತಿಗೆ ಹೊರಟೋಗ್ತದೆ. ಹೌದು. ಜ್ಞಾನ ಆತರ ಅಲ್ಲ. ಹ್ಮ್ ಜ್ಞಾನವನ್ನ ಹ್ಮ್ ಹಂಚಿದ್ರೆ ಹ್ಮ್ ಜನ್ಮ ಜನ್ಮಕ್ಕೂ ನಮ್ ಜೊತೆಲಿ ಇರುತ್ತೆ. ಅದು ಹ್ಮ್. ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ, ಹಿಂದಕ್ಕಂತೂ ಕರ್ಕೊಂಡು ಹೋಗೋದು. ಓಕೆ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂನು, ಹ್ಮ್. ಹುಲ್ ತಿಂದಾದ್ರೂನು ಹ್ಮ್ ನಾವು ಜ್ಞಾನವನ್ನೇ ಕಲಿಬೇಕು. ಹ್ಮ್. ನಮ್ಮ ಮಕ್ಕಳನ್ನು ಜ್ಞಾನವಂತರಾಗಿ ತಯಾರು ಮಾಡ್ಕೋಬೇಕು. ಸಮಾಜಕ್ಕೂ ನಾವು ಜ್ಞಾನವನ್ನೇ ಹಂಚಬೇಕು ಎಂದು ನಮ್ಮ ಮಹರ್ಷಿಗಳು ಓಕೆ. ಪ್ರತಿಯೊಬ್ಬ ಹ್ಮ್ ಆಧ್ಯಾತ್ಮಿಕ ಹ್ಮ್ ಮಿತ್ರರು, ಹ್ಮ್. ಆತ್ಮ ಸೋದರ ಸೋದರಿಯರು, ಓಕೆ. ಸಿದ್ಧ ವಿದ್ಯಾರ್ಥಿಗಳು ಕೂಡ ಹ್ಮ್ ಈ ಜ್ಞಾನವನ್ನ ಕಲಿಯುವಂತಹ ಪ್ರಯತ್ನ ಮಾಡಿ ಜ್ಞಾನದಿಂದ ಹ್ಮ್. ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕೆಂದು ಆಶಿಸುತ್ತೇನೆ. ರ